ಸೂಕ್ತವಾದ ಅನುದಾನ ಸಿಗದೆ ಗ್ರಾಮಗಳ ಅಭಿವೃದ್ಧಿಯಾಗಿಲ್ಲ. ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರ ನಿರ್ಲಕ್ಷ್ಯದಿಂದ ಗ್ರಾಮ ಪಂಚಾಯತ್ ಹಾಗೂ ಸದಸ್ಯರು ಮಾಡಬೇಕಿದ್ದ ಅಭಿವೃದ್ಧಿ ಹಣ ಸಿಗ್ತಾ ಇಲ್ಲ. ಇದರಿಂದ ಸದಸ್ಯರು ಪರದಾಡುವಂತಾಗಿದೆ. ಗ್ರಾಮ ಪಂಚಾಯತ್ಗೆ ಮನೆಗಳನ್ನು ಮಂಜೂರು ಮಾಡದ ಸರ್ಕಾರದ ವಿರುದ್ಧ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಗುಂಡು ಚವ್ಹಾಣ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರುಗಳ ನಿರ್ಲಕ್ಷ್ಯದಿಂದ ಅಭಿವೃದ್ಧಿಯಾಗುತ್ತಿಲ್ಲ. ಇನ್ನು ಗ್ರಾಮ ಪಂಚಾಯತ್ಗೆ ನೀಡುವ ಮನೆಗಳನ್ನು ಕೂಡ ಸರ್ಕಾರ ಈ ಬಾರಿ ಸರಿಯಾಗಿ ನೀಡಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಲ್ಪ ಅನುದಾನ ನೀಡಿ ಅಂದರೆ ಅಭಿವೃದ್ಧಿ ಕೆಲಸ ಹೇಗೆ ಆಗುತ್ತದೆ? ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಸೂಕ್ತವಾಗಿ ಸದಸ್ಯರಿಗೆ ಹೆಚ್ಚಿನ ಅನುದಾನ ಹಾಗೂ ಗ್ರಾಮ ಪಂಚಾಯತ್ಗಳಿಗೆ ನೀಡಬೇಕಿದ್ದ ಮನೆಗಳನ್ನು ಶೀಘ್ರದಲ್ಲಿ ನೀಡಬೇಕು. ಇಲ್ಲವಾದರೆ ಚಳಿಗಾಲದ ಅಧಿವೇಶನದಲ್ಲಿ ನಾನು ಪ್ರತಿಭಟನೆ ಮಾಡುತ್ತೇನೆ ಎಂದು ಗುಂಡು ಚವ್ಹಾಣ್ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸದಸ್ಯ ಗುಂಡು ಬಿ ಚವ್ಹಾಣ್, ಹಣದಾ ಗ್ರಾಮ ಪಂಚಾಯತಿ. ಈ ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶವೇನೆಂದರೆ, ಇವತ್ತು ನಾವು ಸದಸ್ಯರಾಗಿ ಸುಮಾರು 4 ವರ್ಷಕ್ಕಿಂತ ಹೆಚ್ಚಿನ ಕಾಲ ಗತಿಸಿವೆ. ಇನ್ನೂ 1-2 ತಿಂಗಳಲ್ಲಿ ನಮ್ಮ ಅವಧಿ ಮುಕ್ತಾಯವಾಗುತ್ತೆ. ಆದರೂ ಇವತ್ತು ಸರ್ಕಾರ ಏನು ಅನ್ಯಾಯ ಗ್ರಾಮ ಪಂಚಾಯತಿಗಳಿಗೆ, ಏನು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಹಾಗೂ ಗ್ರಾಮದ ಜನರಿಗೆ ಇವತ್ತು ಸರ್ಕಾರ ಬಹಳಷ್ಟು ರೀತಿಯಿಂದ ಅನ್ಯಾಯ ಮಾಡ್ತಿದೆ. ಅದರ ಪ್ರಯುಕ್ತ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಇದೊಂದು ಸರ್ಕಾರದ ಒಂದು ಸ್ಲೋಗನ್ ಇದೆ, ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತದೆ ಅಂತ. ಆದರೆ ಇಲ್ಲಿ ಗ್ರಾಮಗಳು ಅಭಿವೃದ್ಧಿ ಆಗ್ತಾ ಇಲ್ಲ, ಜನರುಗಳು ಯಾರೂ ಅಭಿವೃದ್ಧಿ ಆಗ್ತಾ ಇಲ್ಲ. ಇಲ್ಲಿ ಕೇವಲ ಅಭಿವೃದ್ಧಿ ಯಾರಾಗ್ತಾ ಇದ್ದಾರೆ ಅಂದರೆ ಶಾಸಕರುಗಳು ಹಾಗೂ ಸಚಿವರುಗಳು. ಅವರು ಒಂದು ನೀವು ಮಾಧ್ಯಮದ ಮುಖಾಂತರ ನಮ್ಮಂಥ ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಸದಸ್ಯರ ಏನಿದು ಧ್ವನಿ ಇದೆ, ಆ ಮೇಲೆ ಕುಳಿತಿರುವಂಥ ಸರ್ಕಾರಕ್ಕೆ ನಮ್ಮ ಧ್ವನಿ ಮುಟ್ಟೋದಿಲ್ಲ. ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಧ್ವನಿ ಮುಟ್ಟಬೇಕಂದ್ರೆ ನಿಮ್ಮ ಮುಖಾಂತರ ಅಂತ ನಾ ಇವತ್ತು ಕಳಕಳಿಯಿಂದ ಒಂದು ವಿನಂತಿ ಮಾಡ್ಕೋತೀನಿ. ಯಾಕಪ್ಪ ಅಂದ್ರೆ ಶಾಸಕರುಗಳ ಒಂದು 100 ಕೋಟಿಯ ಒಂದು ಆಸ್ತಿ ಇತ್ತಂದ್ರೆ ಬರುವಂಥ 5 ವರ್ಷದಲ್ಲಿ ಅವ್ರ ಆಸ್ತಿ 1000 ಕೋಟಿ ಆಗ್ಲತ್ತದ. ಆದರೆ ಗ್ರಾಮಗಳಲ್ಲಿ ಇರುವಂಥ ಜನರ, ರೈತರ, ಬಡವರ ಏನು ಅವ್ರು ಬಡವರಾಗೆ ಉಳಿತಾ ಇದ್ದಾರೆ. ಇವತ್ತು 5 ವರ್ಷಗಳ ಅವಧಿಗೆ ನಾವು ಸದಸ್ಯರಾಗಿದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ನಮ್ಮ ಅವಧಿ ಮುಕ್ತಾಯ ಆಗುತ್ತದೆ. ಆದರೆ 5 ವರ್ಷದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರ ಒಂದು ಮನೆಯೂ ಕೊಡಲಿಲ್ಲ. ಮತ್ತು ಸರ್ಕಾರ ಏನು ಹೇಳ್ತದಪ್ಪ ಅಂದ್ರೆ, ದೊಡ್ಡ ಲೀಡರ್ಗಳು ಏನು ಹೇಳ್ತಾರಂದ್ರೆ, ಯುವಕರು ರಾಜಕೀಯಕ್ಕೆ ಬನ್ನಿ ಅಂತ. ಆದರೆ ನಮ್ಮಂಥ ಯುವಕರು, ಬಡವರು, ನಾವೆಲ್ಲ ನಮ್ಮ ಮನೆ, ನಮ್ಮ ತಾಯಿ ತಂದೆ ಎಲ್ಲರಿಗೂ ಬಿಟ್ಟು ನಾವು ರಾಜಕೀಯಕ್ಕೆ ಬಂದಿದ್ದೀವಿ. ಇವತ್ತು ಏನು ಕರ್ನಾಟಕದಲ್ಲಿ ಎಷ್ಟೋ ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ, ಅವರ ಭವಿಷ್ಯವನ್ನು ಸರ್ಕಾರ ಇವತ್ತು ಹಾಳು ಮಾಡ್ತಾ ಇದೆ ಅಂತ ನಿಮ್ಮ ಮುಖಾಂತರ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಮೂಗಿಗೆ ಬೆಣ್ಣೆ ಮತ್ತು ತುಪ್ಪ ಹೊರಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. 15ನೇ ಹಣಕಾಸಿನಲ್ಲಿ, ಉದಾಹರಣೆಗೆ ನಮ್ಮ ಖಣದಾಳ ಗ್ರಾಮ ಪಂಚಾಯತಿ ಅಂತ ತೆಗೆದುಕೊಳ್ಳಿ, ನೀವು 21 ಸದಸ್ಯರಿದ್ದೀವಿ ನಾವು. ಆ ಗ್ರಾಮ ಪಂಚಾಯತಿಗೆ 15ನೇ ಹಣಕಾಸಿನಲ್ಲಿ ಸುಮಾರು 47 ಲಕ್ಷದವರೆಗೆ 15ನೇ ಹಣಕಾಸಿನಲ್ಲಿ ದುಡ್ಡನ್ನು ಸರ್ಕಾರ ಕೊಡುತ್ತಿದೆ. ಅದರಲ್ಲಿ ವಿದ್ಯುತ್ ಬಿಲ್ ಅಂತ 10 ಲಕ್ಷ, ನೀರು ನಿರ್ವಹಣೆಗೆ 10 ಲಕ್ಷ, ಅಂಗವಿಕಲ 5%, ಗ್ರಂಥಾಲಯ ಮುಂತಾದ ಯೋಜನೆಗಳಿಗೆ ಸರ್ಕಾರ ಹಣ ತೆಗೆದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಬಾಯಿಗೆ ತುಪ್ಪ ಹೊರಿಸುವಂಥ ಕೆಲಸ ಮಾಡ್ತಾ ಇದೆ. ಉಳಿದ ದುಡ್ಡಿನಲ್ಲಿ ಸದಸ್ಯರಿಗೆ 90ರಿಂದ 95 ಸಾವಿರ ರೂಪಾಯಿ ಬರುತ್ತದೆ. 95 ಸಾವಿರದಲ್ಲಿ 40% ಅಂದರೆ GST, ರಾಯಲ್ಟಿ ಮತ್ತು ಮೇಲಧಿಕಾರಿಗಳು ಏನಿದ್ದಾರೆ 40% ಅಮೌಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಉಳಿದ 50-55 ಸಾವಿರದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕೆಂದು ಇದು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಪ್ರಶ್ನೆಯಾಗಿಯೇ ಉಳಿದಿದೆ. ಮತ್ತು ಇನ್ನೊಂದು, ತಾಲೂಕು ಪಂಚಾಯಿತಿಗಳಲ್ಲಿ ಸದಸ್ಯರಿಲ್ಲ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಸದಸ್ಯರಿಲ್ಲ. ಅವರಿಗೆ ಬರುವಂಥ ಅನುದಾನವನ್ನು ಕೂಡ ಶಾಸಕರುಗಳು ಕೊಳ್ಳೆ ಹೊಡಿತಾ ಇದ್ದಾರೆ. ಒಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ. ನಾವು ತಾಲೂಕ್ ಪಂಚಾಯತಿ EO ಅವರ ಬಳಿ ಹಾಗೂ ಜಿಲ್ಲಾ ಪಂಚಾಯತಿಯಲ್ಲಿ CS ಅವ್ರ ಬಳಿ ಹೋದರೆ ಯಾವುದಾದ್ರೂ ಒಂದು ಮನವಿ ಪತ್ರ ತೆಗೆದುಕೊಂಡು ಹೋದರೆ ನಮ್ಮ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ನಾವು ಯಾರಿಗೆ ಕೇಳಬೇಕು ಅನ್ನೋದು ನಮಗೆ ತಿಳಿತಾ ಇಲ್ಲ. ಈ ಪತ್ರಿಕಾಗೋಷ್ಠಿ ನಾವು ಕರೆಯೋದು ಉದ್ದೇಶ ಏನಪ್ಪ ಅಂದ್ರೆ, ಇದು ಒಂದು ವಾರದಲ್ಲಿ ಸರ್ಕಾರ ಪ್ರತಿ ಪಂಚಾಯಿತಿಗೆ 200 ಮನೆಗಳು ಮಂಜೂರು ಮಾಡಿ ಲಾಗಿನ್ ಕಳಿಸಬೇಕು. ಮತ್ತು
ಲಾಸ್ಟ್ ಇಯರ್ ಏನು ಲಾಸ್ಟ್ ಟೈಮ್ ಮೆಂಬರ್ಗಳಿದ್ದರು 5 ವರ್ಷಕ್ಕೆ, ಆ ಅವಧಿಯಲ್ಲಿ ನಮ್ಮ ಪಂಚಾಯಿತಿಯಲ್ಲೇ ಪ್ರತಿಯೊಂದು ಮೆಂಬರ್ಗಳಿಗೆ 48 ಮನೆಗಳು, ಒಬ್ಬ ಮೆಂಬರ್ಗೆ 48 ಮನೆಗಳು ಬಂದಿವೆ. ಆದರೆ ಈ 5 ವರ್ಷದಲ್ಲಿ ಒಂದು ಮನೆಗಳು ಕೂಡ ಬಂದಿರುವುದಿಲ್ಲ. ಸದಸ್ಯರುಗಳಿಗೆ ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿಗಳಿಗೆ ಕಡೆಗಣನೆ ಮಾಡ್ತಿದೆ ಸರ್ಕಾರ. ಅದರ ಸಲುವಾಗಿ ನಾವು ಇವತ್ತು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀನಪ್ಪ ಅಂದ್ರೆ, ನೀವು ಪ್ರತಿಯೊಂದು ಪಂಚಾಯತಿಗೆ 200 ಮನೆಗಳು ಲಾಗಿನ್ಗೆ ಕಳಿಸ್ಲಿಲ್ಲ ಅಂದರೆ ನಾ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಗೆ ಹೋಗಿ ಧರಣಿ ಸತ್ಯಾಗ್ರಹ, ಉಪವಾಸ ಧರಣಿ ಸತ್ಯಾಗ್ರಹವನ್ನು ಮಾಡುತ್ತೇನೆ ಎಂದು ಈ ಮೂಲಕ ತಮ್ಮ ಮುಖಾಂತರ ಪತ್ರಿಕಾಗೋಷ್ಠಿ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. 224 ಏನು ಶಾಸಕರುಗಳಿದ್ದಾರೆ ಅವರು ಯಾವ ವೇಸ್ಟ್ ಆಗಿಬಿಟ್ಟಿದ್ದಾರೆ. ಗ್ರಾಮಗಳು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಎಂದು ಅವ್ರ ಬಗ್ಗೆ ಅವರಲ್ಲಿ ಯಾವ ಯೋಜನೆಗಳೇ ಇಲ್ಲ. ಅವ್ರ ಬಳಿ ವೇಸ್ಟ್ ಆಗಿ ಸರ್ಕಾರದ ದುಡ್ಡಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಈ ಮುಖಾಂತರ ನಾ ಸರ್ಕಾರಕ್ಕೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಮುಂದಿನ ಬರುವಂಥ ದಿನಗಳಲ್ಲಿ ಸರ್ಕಾರ ಕರೆಕ್ಟಾಗಿ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಮತ್ತು ಏನು ಮನೆಗಳು ಕೊಡಬೇಕು, ಎಷ್ಟು 5 ವರ್ಷಗಳಿಂದ ಏನು ಅನ್ಯಾಯ ಆಗ್ತಾ ಇದೆ ಎಲ್ಲ ಅನ್ಯಾಯವನ್ನು ಸರಿಪಡಿಸಿಕೊಂಡು ಹೋಗಬೇಕೆಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಇನ್ನೊಂದು ಸಲ ಕಳಕಳಿಯಿಂದ ಕೇಳ್ಕೊಳ್ತೇನೆ.